ಅಲ್ಲಪ್ಪ, ನಿಜ ಹೇಳ್ಬೇಕಂದ್ರೆ ಇದು ಖುಷಿ ಪಡೋ ವಿಚಾರ. ನೀವು ಯಾಕೆ ಎಷ್ಟು ತಲೆ ಕೆಡಿಸ್ಕೊಂಡಿರೋ ನಂಗೆ ಅರ್ಥ ಆಗಲ್ಲಪ್ಪ. ಏನೋ ಜೀವನಕ್ಕೊಂದು ದಾರಿ ಹುಡ್ಕೊತಾ ಇದ್ದಾರಲ್ಲ. ಯಾರದ್ದೋ ಮನೆ ಆಸ್ತಿ, ಯಾರದ್ದೋ ಮನೆ ದುಡ್ಡು, ಅದಕ್ಕೆ ಆಸೆ ಪಡೆದೆ ತಾವೇ ಸ್ವಂತ ದುಡಿಬೇಕು ಅನ್ನೋ ತಲೆ ಬಂದದಲ್ಲ, ಅದೇ ಬೆಸ್ಟು. ಸುಮ್ಮನೆ ಇರಿ. ಏನು ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವಿರೋಣ. ಏನಾರು ಮಾಡ್ಕೊಳ್ಳಿ, ನಮ್ಮ ತಂಟಿಗೆ ಬರದೇ ಇದ್ದರೆ ಸಾಕು. ಬೇಕ್ರಿನಾರು ಇಟ್ಕೊಂಡ್ಲಿ, ಹೋಟ್ಲಾರು ಇಟ್ಕೊಂಡ್ಲಿ, ಎಂತಾರು ಮಾಡ್ಕೊಂಡ್ಲಿ, ಸುಮ್ಮನೆ ಇರಿ. ಇನ್ನೊಂದ್ಸರಿ ಪೇಟೆಗೆಲ್ಲಾರು ಹೋದಾಗ ನೋಡಿ ಹೋಗಿ. ಬೇಕ್ರಿಗೆಲ್ಲಿ ಯಾವ ಪ್ಲೇಸ್ ಅಂತೇಳಿ ಒಂದು ಕರೆಕ್ಟ್ ತಿಳ್ಕೊಂಡು ಅದಕ್ಕೊಂದು ಹೋಗದೆ ಇದ್ರೆ ಅದು ನಾವು ಅಪ್ಪಿತಪ್ಪಿ ಎಲ್ಲಾರು ಅದೇ ಬೇಕ್ರಿಗೆ ಹೋದ್ರೂ ಕಷ್ಟ. ಅವು ಅಪ್ಪಂತ ಜಾತಿ ಅಲ್ಲ ಮಾರತಿ. ಎಲ್ಲಿದ್ದರೂ ಯಾರಿಗೆ ತೊಂದರೆ ಕೊಡೋಣ ಅಂತಲೇ ನೋಡ್ತಿರ್ತಾರೆ. ಅವು ಹಿಂಡು ಹಾಳಾಗಕ್ಕೆ ಇಲ್ಲೇ ಬಂದು ಯಾಕೆ ಬೇಕ್ರಿ ಓಪನ್ ಮಾಡಬೇಕು? ಅಲ್ಲಿ ಮಡಿಕೇರಿಗೆ ಹೋಗಿದ್ವಪ್ಪ, ಅಲ್ಲೇ ಏನಾರು ಮಾಡ್ಬೋದಿತ್ತಲ್ಲ. ಇಷ್ಟು ಹತ್ರಕ್ಕೆ ಬಂದು ಏನಾರು ಮಾಡ್ತಾ ಇದ್ದಾನೆ ಅಂದರೆ ಇಲ್ಲೇ ಹತ್ರದಲ್ಲೇ ಇದ್ದು ತೊಂದರೆ ಕೊಡೋಣ ಅಂತ ಅಷ್ಟೇ. ಮತ್ತಿನ್ನೇನಲ್ಲ. ನೋಡ್ಬೇಕಾರೆ ಅವನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅದೇನಾರು ಸುಳ್ಳನು? ಅವ್ರೇನು ಹೇಳ್ಬೇಕಾರೆ ಮುಂಚೆ ನಾವಾಗೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹೇಳಿ? ಇಲ್ಲೇ ಬಂದು ಮಾಡ್ಯಾರೆ ಅಂದರೆ ಈಗ ಮಡಿಕೇರಿಗೆ ಈ ಸತಿ ಹೋಗಿದ್ದು ಏನು ಹೆಚ್ಚಂದ್ರೆ ಒಂದು 6-7 ತಿಂಗಳಾಗಿತ್ತ ಹೋಗಿ, ಅದು ಆಗಲೇನ. ಇಲ್ಲಾದರೆ ಎಷ್ಟೋ ವರ್ಷದಿಂದ ಇದ್ದು ಗೊತ್ತಲ್ಲ, ಹಾಗಾಗಿ ಯಾರೋ ಸ್ವಲ್ಪ ಹೆಲ್ಪ್ ಮಾಡಿರ್ಬೇಕೇನ, ಅದಕ್ಕೆ ಬಂದ್ಕೊಂಡ್ಲೆ ಬಿಡಿ. ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲಪ್ಪ. ಒಂದು ಸರಿ ಅಲ್ಲ ಅಂತ ಬಿಟ್ಟ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ನಾನು. ನಾನೇನು ಮತ್ತೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಮಾಡ್ದ. ಹೆಂಗೋ ದೂರ ಅದಾವಲ್ಲ, ಸತ್ಗಟ್ಕೊಂಡು ಹೋಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ಹತ್ರದಲ್ಲೇ ಬಂದು ಈಗ ಸಣ್ಣಳು ಮನೆಯಲ್ಲೇ ಇರ್ತದೆ. 2 ವರ್ಷ ಅಂದರೆ ಅವಳು ಸ್ಕೂಲಿಗೆ ಹಾಕೋದು ಬೇಡ. ಈಗ ಅಲ್ಲಿ ಹೋಗಿ ಕಾವಲು ಕೂತಿರೋಕ್ಕತ್ತದ. ಸ್ಕೂಲಿಂದ ಮತ್ತು ಕರ್ಕೊಂಡು ಹೋಗೋದು. ಈಗ ಅಪ್ಪ ಅಂತ ಹೇಳಿದಾಗ ಯಾರು ಕಳಿಸ್ತಾರೆ. ಆ ಥರದ ರಗಳೆ ಎಲ್ಲ ಆತದ. ಹಂಗೇನೋ ರಗಳೆ ಕೊಡೋಕ್ಕಾಗಿ ಅವನು ಇಲ್ಲಿ ಬಂದು ಸಾರ್ತಾಗೇನೆ, ಮತ್ತೇನು ಸುಮ್ಮನೆ ಏನಲ್ಲ. ಮೊದಲಾಗಿದ್ರೆ ಅವನಿಲ್ನಾರು ಸ್ವಲ್ಪ ಚೆನ್ನಾಗಿದ್ದ, ಅವನ ಮಾತಾರು ಒಂಚೂರು ಕೇಳ್ತಿದ್ದ. ಈಗ ಹೆಂಗೋ ಅವನು ಕಂಡ್ರೂ ಆಗಲ್ಲ. ನೀ ಏನೇನದೆಯೋ ಅವನ ತಲೆಯಲ್ಲಿ. ಅಲ್ಲಪ್ಪ, ಕೇಸಿಗೆಲ್ಲ ಓಡಾಡ್ಬೇಕಲ್ಲ, ಸ್ಟೇಷನಿಗೆ ಬರ್ತಿರ್ಬೇಕಲ್ಲ, ಸೈನ್ಗೀನ್ ಹಾಕಕ್ಕೆ ಬರೋಕ್ಕೆ ಹೇಳ್ಯಾರ ಎಂಥದ ಎಲ್ಲ ಇಲ್ಲೇ ಹತ್ರದಲ್ಲಿ ಆತದಲ್ಲ ಅಂತ ಹಂಗೆ ಯೋಚನೆ ಮಾಡಿರ್ಬೇಕು. ಆದರೂ ನಾ ಹೇಳೋದು, ಅವನ ಹತ್ರ ತೇರ್ಕು ನೆಕ್ಕಕ್ಕೆ ₹1 ಇರಲ್ಲ. ಆ ಬೇಕ್ರಿ ಓಪನ್ ಮಾಡೋಕೆ ಅವನಿಗೆ ಯಾರು ದುಡ್ಡು ಕೊಟ್ಟರು ಹಂಗಾರೆ? ಹಂಗೆ 1,00,000 ಕಡಿಮೆ ಆಗಲ್ಲ. ಯಾರು ಕೊಟ್ಟರು ಅವನಿಗೆ ದುಡ್ಡು? ಅಯ್ಯೋ ಅಪ್ಪ, ಫೈನಾನ್ಸಿಗೆ ಹೋದ್ರೆ ಸಾಲ ಕೊಡೋರಿಗೆ ಬರಗಾಲನ, ಯಾರೋ ಕೊಟ್ಟಿರ್ತಾರೆ ಬಿಡಿ. ಫೈನಾನ್ಸರ್ ಏನು ಸುಮ್ಮನೆ ಸಾಲ ಕೊಡ್ತಾರನೆ? ಅದನ್ನು ತಿಂಗಳ ಕಟ್ಟಬೇಕು. ಕಟ್ಟದೇ ಇದ್ರೆ ಮತ್ತೆ ಬಡ್ಡಿ ಚಕ್ರ ಬಡ್ಡಿ ಅಂತ ಬೆಳ್ಕೊಂಡು ಅದು ನಮ್ಮ ತಲೆಗೆ ಸುತ್ತೀಳೋದು. ಅಲ್ಲಿ ನೀವು ಮಾಡೋದು ಅದೇ ಕೆಲಸನೇ ಮಾಡಿರ್ತಾನೆ ಬಿಡು. ಮತ್ತೆ ಅವನ ಕಡೆ ಕೊಡೋರು ಯಾರು ಇಲ್ಲ ಅಲ್ಲಿ. ಚಕ್ರ ಬಡ್ಡಿನಾರೋ ಹಾಕ್ಕೊಂಡ್ಲಿ, ಎಂಥ ಬಡ್ಡಿನಾರೋ ಹಾಕ್ಕೊಂಡ್ಲಿ, ತಗೊಂಡವ್ರಿಗೆ ಕಟ್ಬೇಕಂತ ಗೊತ್ತಿರಲ್ಲ. ಅಕಸ್ಮಾತ್ ಕಟ್ಟದೇ ಇದ್ದರೆ ಅಂಗಡಿ ಬಾಗಿಲು ಮುಚ್ತಾರೆ ಬಂದು, ಗೊತ್ತಾಗ್ತದೆ ಅವಾಗ. ಹಂಗಾಗಲೇ ರಮ್ಯ, ಅದು ಅಂಗಡಿ ಬಾಗಿಲು ಮುಚ್ಚ ಪರಿಸ್ಥಿತಿ ಬಂದಕ್ಕೂ ಮತ್ತೆ ತಾಯಿನ ಕಳಿಸ್ತಾನೆ, ಹೋಗಿ ಕೇಳ್ಕಿ ಬಾ ಅಂತ. ಇನ್ಯಾವ ಥರದ ನಾಟಕ ಶುರು ಆಗ್ತದೇನ? ನಾನು ಅದನ್ನು ಯೋಚನೆ ಮಾಡ್ತಿದ್ದೀನಿ. ಒಂದು 3-4 ದಿನಕ್ಕೆ ಇಲ್ಲಿ ಇದ್ದು ಹೋಗೋದಾದ್ರೆ ನಾನೇನು ತಲೆ ಕೆಡ್ಸ್ಕಿತಿರ್ಲಪ್ಪ. ಹಂಗೆ ಕೇಳಕ್ಕೆ ಬಂದಾಗ ಕಂಡೀಷನಾಗಿ ಹೇಳಿ ಕಳ್ಸಿದ್ರೆ ಸಹ ಇಲ್ಲ ನಾವು ಕೊಡಲ್ಲ ಅಂತ ಅಷ್ಟೇ. ಹೀಗೆ ನೋಡೋ ತನಕ ಅವತ್ತು ಅವ್ರನ್ನ ಹಂಗೆ ಕಳಿಸಿದ್ದೆ ಸರಿ ಆತ ಅಂತ ಆ ಲೆಕ್ಕಕ್ಕೆ ಅವ್ರು ಬರಲ್ಲಪ್ಪ, ಖಂಡಿತ. ಅಷ್ಟು ಒಂದು ಅವಮಾನ ಆದಮೇಲೂ ಮನುಷ್ಯರು ಮತ್ತೆ ಹೋಗ್ತಾರೆ ಅಂತ ಅನ್ನಿಸ್ತದ ನಿಮಗೆ? ಬರಲ್ಲ. ಅದಕ್ಕೆ ಆ ಹಠಕ್ಕೆ ಬಹುಶಃ ನಿಮ್ಮ ಎದುರಿಗೆ ನಾವು ದುಡ್ಡು ತೋರಿಸ್ತೀವಿ ಅನ್ನೋಕ್ಕೆ ಬಂದಿಲ್ಲ. ಆಧಾರೇನ ಇದ್ರೆ ಎದ್ಕೊಂಡ್ಲಿ, ಬೆಳೆದು ತೋರಿಸ್ಲಿ, ನನಗೇನು ಬೇಜಾರಿಲ್ಲ. ಅವ್ರು ಎಷ್ಟು ಇಂಪ್ರೂವ್ ಆಗ್ತಾರೋ ನಮ್ಗೆ ಅಷ್ಟು ಒಳ್ಳೇದು ಮಾತ್ರ. ರಮ್ಯ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ?
ದುಡಿಯೋ ಜಾತಿ ನಾನೇ ಅವ. ದುಡಿಮೆ ಮಾಡಬೇಕು ಅನ್ನೋ ಛಲ ಇದ್ದರಾದರೆ ಹಿಂಗ ಇಲ್ಲಿ ಬಂದ್ಕೊಂಡು ಒಂದು ಕಡೆ ಅವಮಾನ ಆದಲ್ಲೇ ಮತ್ತೆ ಬಂದು ಸೇರ್ಕೊಳಕ್ಕೆ ನೋಡ್ತಾರ. ಈಗ ಅಲ್ಲೇನೋ ಅಲ್ಪ ಸ್ವಲ್ಪ ಆಸ್ತಿ ಗಿಸ್ತಿ ಇರ್ಬೇಕು ಆದಿ ಊರಲ್ಲಿ, ಅಲ್ಲೇ ಹೋಗಿ ಅದನ್ನು ಮಾಡ್ಕೊಂಡು ಬೇರೆ ದುಡಿಮೆನೂ ಮಾಡ್ಕೊಂಡು ಇರ್ಬೋದಲ್ಲ. ಹಂಗೆ ಹೋಗಲ್ಲ. ಹಂಗೆ ಹೋದ್ರೆ ಅಲ್ಲಿ ಬಗ್ಬೇಕು, ಬೆವ್ರು ಸುರಿಸ್ಬೇಕು ಅಂತ ಗೊತ್ತಲ್ಲ. ಇಲ್ಲಿ ಯಾರ್ಯಾರು ಬೆವ್ರು ಸುರಿಸಿ ಮಾಡಿಟ್ಟಿದ್ರೆ ಅದನ್ನು ಒಳಗೆ ಹಾಕೋಣ ಅಂತ ನೋಡ್ತಾವಷ್ಟೇ. ಓ, ನಂಗೆ ಈಗೊಂದು ಗುಮಾನಿ ಬರ್ತದೆ ರಮ್ಯಾ. ಎಂತ ಕಿಲ್ ಬಂದಿದ್ದು ಗೊತ್ತಾನೋ, ಅದು ಇಲ್ಲೇ ಕೆಲ್ಸಕ್ಕೆ ಹೋಗೋದಲ್ಲ. ಇದು ಅದ್ರ ಸಂಬಳ ಬಂದಕ್ಕೂ ಅದಕ್ಕೆ ಬೇಕಾದಂಗೆ ಖರ್ಚು ಮಾಡ್ಕೊಂಡು ಆರಾಮಿರ್ತದೆ. ಈಗ ನಾವು ಅಲ್ಲೇ ಹೋಗ್ಬಿಟ್ರೆ ಇದನ್ನು ಒಂದು ಹಿಡ್ತಕ್ಕೆ ತಗೋಬೋದು ಅನ್ನೋ ಕಾರಣಕ್ಕೆ ಬಂದದೆ. ಇದೆಲ್ಲ ಅವನ ತಾಯಿದೇ ಪ್ಲ್ಯಾನ್ ನೋಡು. ಖತರ್ನಾಕ್ ಹೆಂಗಸ ಮಾತ್ರ ಹಂಗಾಗಿ ಬಂದವೆ. ಅಲ್ಲ, ಈ ಹುಡುಗಿಗೆ ಆಗ್ಬೇಕು ಬಿಡು. ಹಿಂಗೆಲ್ಲ ಗೊತ್ತಿದ್ದು ಅದು ಏನು ಕಂಡು ಅವನ್ನ ಮತ್ತೆ ಹೋಗಿ ಮೆಚ್ಚಿ ಮದುವೆ ಆತ ನಂಗಂತೂ ಗೊತ್ತಿಲ್ಲ. ಏನಾದ್ರು ಸತ್ಕೊಂಡ್ಲಿ ಅನುಭವಿಸ್ತಾರೆ, ಎಲ್ಲರೂ ಅನುಭವಿಸ್ತಾರೆ. ನನಗೇನಾದ್ರು ತೊಂದರೆ ಕೊಡಕ್ಕೆ ಬಂದರೂ ಮಾತ್ರ ಈ ಸತಿ ಅವನ ಗತಿನೇ ಕಾಣಿಸ್ತೀನಿ ನಾನು. ಏನಾರು ಮಾಡ್ಕೊಳ್ಳಿ ಅಪ್ಪ, ಮತ್ತೆ ಅದನ್ನು ಹೇಳ್ತಿರ್ಬೇಡಿ. ನನಗಂತೂ ಕೇಳಿ ಕರ್ಕರೆ ಆಗಂಗೆ ಆಗ್ತದೆ. ನಾವು ತಲೆ ಕೆಡ್ಸ್ಕೊಂಡೆ ಇದ್ರೆ ಆಯ್ತು ಅಷ್ಟೇ. ಹಂಗಾಗಲೇ ಮಗನೇ, ತಲೆ ಕೆಡ್ಸ್ಕಿಬಾರ್ದು ಅಂತ ಹೇಳಿದ್ರೆ ಕೆಡ್ತದೆ ತಲೆ. ಈಗ ಎಲ್ಲೋ ದೂರದಲ್ಲಿದ್ದು ನಾವು ಆರಾಮಾಗಿ ಹೊರಗಡೆ ಹೋಗಿ ತಿರುಗಾಟ ಎಲ್ಲ ಮಾಡ್ಕೊ ಬರೋಕ್ಕಾಗ್ತಿತ್ತು, ಹೌದಾ? ಇಲ್ಲಿ ಹತ್ರ ಬಂದಾಗ ಎಲ್ಲರೂ ಹೋದಾಗ ಕಣ್ಣೆದ್ರೆ ಸಿಕ್ಕಿದ್ರೆ ಅವ್ನ ಕಾಲು ಹೊಡೆದು ಮುರಿಯೋಣ ಅನ್ನಷ್ಟು ಸಿಟ್ಟು ಬರಲ್ಲ. ಅದನ್ನು ಯೋಚನೆ ಮಾಡ್ತಿದ್ದೀನಿ. ಒಂದು ಆರಾಮಾಗಿ ಹೋಗಿ ಬರೋಕ್ಕೂ ಆಗಲ್ಲಲ್ಲ ನಮ್ಗೆ ಎಲ್ಲಿಗೂ. ಈ ಕಡೆ ಎಲ್ಲ ಪರಿಚಯ. ಇನ್ನು ಹಂಗೆ ಸಣ್ಣ ಪುಟ್ಟ ಫಂಕ್ಷನ್ ಆದಾಗ ನೋಡ್ಬೇಕಾದ್ರೆ ಬರ್ತದೆ ತಾಯಿ ಫಂಕ್ಷನ್ ಅಟೆಂಡ್ ಮಾಡೋಕೆ. ಆವಾಗ ಒಂಥರ ಹಿಂಸೆ ಆಗ್ತದೆ. ಹೋದವತ್ಲಾಗ ದೂರನೇ ಇದ್ದು ಬಿಟ್ಟಿದ್ರೆ ರಗ್ಲೇನೇ ಇಲ್ಲ, ಹಿಂದೆ ಹಾಳಾಗ ಮತ್ತೆ ಬಂದು ಇಲ್ಲೇ ಸಾರ್ತೆ ಆತಾವ. ನಂಗೆ ಅದೆಲ್ಲದಕ್ಕಿಂತ ಪುಟ್ಟಿದೆ ಸ್ವಲ್ಪ ಯೋಚನೆ ಆಗ್ತದೆ. ನೀವು ಹೇಳ್ದಂಗೆ ಸ್ಕೂಲಿಗೆಲ್ಲ ಹೋಗಿ ಅಪ್ಪ ನಾನು ಅಂಥೇಳಿ ಅವಳನ್ನು ಮಾತಾಡ್ಸೋಕ್ಕೆ ಬರೋದು. ಪಾಪ ಅವಳಿಗೆ ಈಗ ಎಷ್ಟು ಟೆನ್ಷನ್ ಆಗ್ತದೇನೋ ಈ ಚಿಕ್ಕ ವಯಸ್ಸಲ್ಲಿ. ಇನ್ನು ಎಂತೆಂತ ಹೇಳಿ ತಲೆಗೆ ತುಂಬಿಡ್ತಾರೇನೋ ಅಂತ ನಂಗೆ ಅದು ಯೋಚನೆ. ಒಂದು ಕೆಲಸ ಮಾಡಬೇಕು ರಮ್ಯ, ನೋಡಿ ನಾನು ಹೇಳ್ತೀನಿ. ಪುಟ್ಟಿನ ನಾವು ಆ ದೊಡ್ಡ ಸ್ಕೂಲು ಅವು ಇವಕ್ಕೆ ಸೇರ್ಸೋದೇ ಬೇಡ, ಅಂಗನವಾಡಿಗೆ ಕಳ್ಸೋ. ಈ 2 ವರ್ಷ ಇಲ್ಲಿ ಹೋಗ್ತದ ಅಂಗನವಾಡಿಗೆ. ಹೋಗಿ ಅಂಗನವಾಡಿಗೆ ಆದಮೇಲೆ ಇಲ್ಲೇ ಯಾವ್ದಾದ್ರು ಸ್ಕೂಲಿಗೆ ಸೇರಿಸಿದ್ರೆ ಸರಿ. ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರ್ಸೋಣ. ಒಂದು 4-5ನೇ ಕ್ಲಾಸ್ ತನಕ ಇಲ್ಲೇ ಓದಲಿ ಅವಳು, ನಮ್ಮ ಕಣ್ಣು ಮುಂದೆ ಇದ್ದಂಗೂ ಆಗ್ತದೆ. ಆಮೇಲಿನ ಕತೆ ಆಮೇಲೆ ನೋಡ್ಕೊಳ್ಳೋಣ. ನಿಜ ಹೇಳ್ಬೇಕಂದ್ರಪ್ಪ, ನೀವು ಹೇಳ್ಬೇಕಾದ್ರೆ ಮುಂಚೆ ನಾನು ಅದನ್ನೇ ಯೋಚನೆ ಮಾಡಿದ್ದೆ. ಅಲ್ಲಿ ಇವ್ರು ಬಂದು ಹಿಂಗೆ ತೊಂದರೆ ಕೊಡ್ತಾರೆ ಅಂತ ನನ್ನ ತಲೆ ಒಳಗಿಲ್ಲ. ಆದರೆ ಇಲ್ಲೇ ಓದಲಿ ಅವಳು ಅನ್ನೋದೊಂದು ಮನಸ್ಸಿತ್ತು ನನಗೆ. ಪ್ರೇಮನ ಮಗ ಹೋತಾನಲ್ಲ, ಅವನು ಸ್ಕೂಲಿಗೆ ಕಳ್ಸಿದ್ರೆ ಅವನು ಜೋಪಾನ ಕರ್ಕೊಬತ್ತಾನೆ ಬೇಕಾರೆ. ಹಂಗೆ ಮಾಡು ಹೇಳ್ತೀನಿ, ಹಾಗೆ ಮಾಡೋಣ. ನಾವು ಸುಮ್ಮನೆ ದೊಡ್ಡ ಸ್ಕೂಲು ಅಂಥೇಳಿ ಅಲ್ಲಿಗೆ ತೊಗೊಂಡೋಗಿ ಸೇರಿಸ್ಕೊಳ್ಳೋದು, ತಿಂಗಳಲ್ಲಿ 2 ಸತಿ ಅಲ್ಲಿ ಹೋಗೋದಂತೆ ಮಾಡೋದಂತೆ ಮನೆಯಲ್ಲಿ ಬರ್ಸೋದಂತೆ, ಬರೀ ಇದೇ ಸಮ ಆಗ್ತದೆ. ಇದು ಮಾತ್ರ ಹೀಗೆ ಮಾಡೋಣ. ನೀನು ಏನು ತಿಳ್ಕೊತೀಯೇನೋ, ಅಪ್ಪ ದುಡ್ಡು ಖರ್ಚಾಗ್ತದೆ ಅಂತ ಹಿಂಗೆ ಹೇಳ್ತಾರೆ ಅಂತ ತಿಳ್ಕೊತೀಯೇನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಿನ್ನ ತಲೆಯಲ್ಲೂ ಅದೇ ಅಂದರೆ ಒಳ್ಳೆ ಕೆಲಸ ಆಯ್ತು ಬಿಡು. ಇಲ್ಲ ಅಪ್ಪ, ನಾನು ಯಾಕೆ ಹಂಗೆ ಅಂದ್ಕೊತೀನಿ ದುಡ್ಡು ಖರ್ಚಾಗುತ್ತೆ ಅಂತ ನೀವು ಹೇಳ್ತೀರಿ ಅಂತ. ನಾನು ಮೊದಲಿಂದನೂ ಯೋಚನೆ ಮಾಡಿದ್ದೆ, ಇಲ್ಲೇ ಓದಲಿ, ಎಷ್ಟಾಗುತ್ತೋ ಅಷ್ಟು ಓದಲಿ. ಭಾಳ ಪ್ರೆಷರ್ ಅಂತೂ ಹಾಕಕ್ಕೆ ಹೋಗಲ್ಲ ನಾನು. ಹಿಂಗೇ ಓದಬೇಕು, ಇಷ್ಟೇ ನಂಬರ್ ತೆಗಿಬೇಕು ಅಂತ. ಆಗಿದ್ದರೆ ಏನು ಹೇಳ್ಕೊಂಡು ನಗಾಡ್ಬೋದು. ಏನು ಆವಾಗ ಸಾವುಕಾರಕ್ಕೆ ಕೊಚ್ಕೊಂಡಿದ್ದು ನೋಡಿದ್ರು ಸಾಕು, ಹಣೆ ಬರ ಈಗ ಇಲ್ಲೇ ಕಳಿಸ್ತಾ ಇದ್ದಾರೆ ಮೊಮ್ಮಗಳನ್ನ ಅಂತ ಹೇಳ್ಕೊಂಡ್ಲಿ ಬಿಡು. ಅಯ್ಯೋ, ಅವರೆಲ್ಲ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಂಡ್ರೆ ಆತ ಕತೆ ಬಿಡಿಯಪ್ಪ. ಅದು ಅಲ್ಲದೆ
ದುಡ್ಡು ಇನ್ಮೇಲೆ ನಾವು ಭಾಳ ಯೋಚನೆ ಮಾಡೇ ಖರ್ಚು ಮಾಡ್ಬೇಕಾಗ್ತದೆ. ಅಡಿಕೆ ನಮ್ದು ಭಾಳ ಕಡಿಮೆ ಅಲ್ಲನಪ್ಪ ಈ ಸತಿ. ಎಲ್ಲ ಹೇಳೋದು ನೋಡಿದ್ರೆ ತೋಟಕ್ಕೆ ಪೂರ್ತಿ ಕಾಯಿಲೆ ಬಂತಂದರೆ ಆಮೇಲೆ ಯಾರಿಗೆ ಹೇಳ್ಬೇಕು ನಾವು? ಬರೀ ಮನೆ ಒಂದು ಇಟ್ಕೊಂಡಿರ್ಬೇಕೇನಷ್ಟೇ. ಇಲ್ಲ ಮಗನೇ, ನೀನು ಹಾಗೆಲ್ಲ ತಲೆ ಕೆಡಿಸ್ಕೊಬೇಡ. ನಿನಗೆ ನಿನ್ನ ಮಗಳಿಗೆ ಆಗಷ್ಟು ಸೇವಿಂಗ್ಸ್ ನಾನು ಮಾಡಿಟ್ಟೀನಿ. ಯಾವ ಕಾಲಕ್ಕೂ ನೀನು ಹೆದರಂಗಿಲ್ಲ, ಆ ಥರ ಮಾಡಿಟ್ಟೀನಿ. ನೀನು ಅದಕ್ಕಾಗಿ ತಲೆ ಕೆಡಿಸ್ಕೊಬೇಡ. ಅಲ್ಲ, ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಅಲ್ಲ. ಹೇಳಿದ್ದು ನಾನು, ವರ್ಷಕ್ಕೆ ಅಷ್ಟು ದುಡ್ಡು ಬಂದ್ರೂ ನಮ್ದು ಹೆಂಗೆ ಖಾಲಿ ಆಗಿ ಹೋಗ್ತಿತ್ತು. ಈಗ ಕಡಿಮೆ ಆಗೇ ಆಗ್ತದೆ ಬಿಡಿ. ಪ್ರೇಮ ಒಬ್ಬಳು ಕೆಲಸಕ್ಕೆ ಕೈಯಂಬರಕ್ಕೆ ಹೋಗಿ ಪ್ರೇಮ ಕರಿಯ ಇಲ್ದಿರ ನಮಗೆ ಅದು ಗೋಳಿತ್ತು. ಎಲ್ಲ ಕಡೆ ಸಂಬಳದ ವರ್ಷಕ್ಕೆ 50-100 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಜಾಸ್ತಿ ಮಾಡಿವೆ? ಪಾಪ ಅದು ಕೇಳಲೂ ಇಲ್ಲ, ನಾವು ಜಾಸ್ತಿ ಮಾಡಲೂ ಇಲ್ಲ. ಅದ್ರ ಕತೆ ಬಿಡು ರಮ್ಯಾ. ಸಂಬಳ ಜಾಸ್ತಿ ಮಾಡದೇ ಇರ್ಬೋದು, ಬೇರೆ ಎಲ್ಲ ಅನುಕೂಲ ಭಾಳ ಇಲ್ಲನೇ. ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಸಮ ಆಗ್ತದೆ. ನಂಗೆ ಅದ್ರದ್ದಾರು ಕಾಣಲ್ಲ. ಈಗ ಪಾಪಣ್ಣ ಅನಿಲ ಚೀನಿ ವಹಿಸ್ಕೊಂಡಿದ್ದೆ ಭಾಳ ದುಬಾರಿ ಆಗಿಬಿಡ್ತೆ ನಮ್ಮ ಮಾರತಿ ಪಾಪ. ಆವಾಗ ಕೊನೆ ನೋಡಕ್ಕೆ ಹಂಗಿದ್ದು, ಈಗ ನೋಡೋ ತನಕ 2ನೇ ಕೊಯ್ಲಿಗೆ ಎಂಥ ಉಳಿಲೂ ಇಲ್ಲ, ಭಾಳ ಅಡಿಕೆಯೂ ಆಗಲ್ಲ. ಹುಡುಗರು ಬಾಯ್ಬಿಟ್ಟು ಕೇಳಕ್ಕೆ ಹೆದರ್ತವೇನ. ನಾನು ಯೋಚನೆ ಮಾಡೀನಿ, ಹೇಳ್ತೀನಿ. ಹೇಳ್ದಷ್ಟು ದುಡ್ಡು ಕೊಡೋದು ಬೇಡ ಮಾರೇ, ನೀವು ಸ್ವಲ್ಪ ಲಾಭ ಇಟ್ಕೊಂಡು ಉಳಿದಿದ್ದು ಎಷ್ಟದೆ ಅದನ್ನು ಕೊಡಿ ಅಂತೀನಿ. ಹ್ಞೂ ಅಪ್ಪ, ಹಾಗೆ ಮಾಡಿ ಮಾತ್ರ. ಅವರದ್ದು ಏನೇನೋ ಪ್ರಾಬ್ಲಮ್, ಆ ಚೋಟು ಬೇರೆ ಏನೋ ಇದು ಮಾಡ್ಕೊಂಡಾನೆ ಅಂಥೇಳಿ ಪ್ರೇಮ್ ಹೇಳ್ತಾ ಇತ್ತು. ಓ ನೋಡಿ, ಇವತ್ತು ಕೇಳಬೇಕು ಅಂದ್ಕೊಂಡಿನಿ ಏನಾತೆ ಅಂತ, ಮರ್ತೇ ಹೋಗ್ಯದ ಅದು ಇದು ಮಾತಾಡ್ತಾ. ಎಂತ ಆಯ್ತೇನೋ ಅದೊಂದು ಹುಡುಗದ ಪಾಪ. ಅವು ತಿಂದು ಸೊಕ್ಕೆ ಹೆಚ್ಚಾಗಿದ್ದು. ಸುಮ್ಮನೆ ಯಾರೇ ಆಗಲಿ ಮನುಷ್ಯ ಒಂದೇ ಸರಿ ದುಡಿಯೋಣ ಅಂತ ಹೇಳಿ ಹೋದ್ರೆ ಇದೇ ಥರ ಆಗೋದು. ಇದು ಒಳ್ಳೆ ದುಡಿಮೆ ಮಾಡ್ತಿದ್ದ, ತಿಳುವಳಿಕೆ ಇತ್ತು, ಎಲ್ಲ ಕೆಲಸನೂ ಮಾಡ್ತಿದ್ದ, ಈ ಸಾಕು 4 ಕಾಸು ಸಂಪಾದನೆನೂ ಮಾಡ್ತಿದ್ದ. ಯಾರ ಅವನ ತಲೆಗೆ ಅದನ್ನು ಹಚ್ಚಿಬಿಟ್ರೇನ. ಈಗ ಬುದ್ಧಿ ಬಂದಿರ್ಬೋದು ನನ್ನ ಅಂದಾಜು. ಆದರೂ ಸುಮಾರು ಲಾಸೇ ಆತಲ್ಲಪ್ಪ, ಅದನ್ನು ಫುಲ್ಫಿಲ್ ಮಾಡೋಕ್ಕೂ ಕಷ್ಟನೇ ಅದೇ ಬಿಡಿ. ಅವನ ಅಪ್ಪ ಅದನ್ನಲ್ಲ, ಹೆಂಗಾರು ಮಾಡ್ತಾನೆ. ಅವ್ರವ್ರ ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು. ಬೇರೆಯವ್ರ ಮನೇಲಿ ಏನಾರು ಹಿಂಗಾಗಿದ್ರೆ ಈಗ ಹೇಳ್ಕೊಂಡು ನಗಾಡ್ತಾ ಕೂತ್ಕೊಂಡಿರ್ತಿದ್ನೇನ. ಅವನ ಮನೆಯಲ್ಲೇ ಆಗ್ಯದಲ್ಲ, ಈಗ ಅವನೇ ಫೇಸ್ ಮಾಡಬೇಕು. ಅವನೆಲ್ಲೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂದ್ಕೋತೀನಿ. ಚೋಟು ಅವರೆಲ್ಲ ಬಹಳ ಕ್ಲೋಸ್ ಅದಾರಲ್ಲ. ಹ್ಞೂ, ಅವನಿಲ್ಲ ನಾವು ತಿಳ್ಕೊಂಡಷ್ಟು ಸುಲಭಕ್ಕಿಲ್ಲ. ಎಂಥದೇ ಆದರೂ ಈಗ ಎಲ್ಲರೂ ಹಾಗೆ ಮಾಡೋದು. ಲೆಕ್ಕ ಅಂದರೆ ಅವ್ರವ್ರ ಅನುಕೂಲ ಎಲ್ಲದೆಯೋ ಅದಕ್ಕೆ ಫಸ್ಟ್ ಇದು ಮಾಡ್ತಾರೆ, ಉಳಿದಿದ್ದೆಲ್ಲ ಆಮೇಲೆ. ಒಂದು ಪಕ್ಷ ಏನಾದ್ರು ಕೊಡ್ತೀನಿ ಅಂತ ಹೋದರೂ ಅವನ ಅಪ್ಪಂತೂ ಬಿಡಲ್ಲ, ಗ್ಯಾರಂಟಿ. ಮೊದಲೇ 1 ರೂಪಾಯಿಗೆ ಲೆಕ್ಕ ಹಾಕವ. ಹಾಗಾದ್ರೆ ನಾವೇ ಸ್ವಲ್ಪ ಏನಾರು ಹೆಲ್ಪ್ ಮಾಡ್ಬೋದಿತ್ತೇನಪ್ಪ. ರಮ್ಯಾ, ಸುಮ್ಮನಿರು. ಹಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಮಗೆ ಯಾವ ಸಮಸ್ಯೆನೂ ಇಲ್ಲದೆ ಆರಾಮಾಗಿರ್ಬೇಕು. ಹಂಗೇನಾರು ಇದ್ದೀವ ನಾವೀಗ? ನಮ್ಮವೇ ಹಾಸು ಹೊದಿಯಷ್ಟದವೇ, ಇನ್ನು ಬೇರೆವೇನು ಎಲ್ಲೋ ಒಂದು ದಾರಿ ತೋರಿಸ್ತಾನೆ, ದಾರಿ ಮಾಡ್ಕಿತಾರೆ. ತಪ್ಪು ಮಾಡ್ದಾರಿಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು. ಸುಮ್ಮನಿರು ನೀನು. ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡ. ಅವ್ರದ್ದು ಹೆಂಗೋ ಆತದ ಜೀವನ, ನಮ್ಮದೇ ಮುಂದೆ ಹೆಂಗೆ ಅನ್ನೋದೊಂದೇ ತಲೆ ಬಿಸಿ ಕಣೆ.